ಮೇಲಿಂದ ಬರಬೇಕು. ಚಿಂಚೋಳಿ ತಾಲೂಕು ಸುಲೇಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 26 ಜನವರಿ 2026 ಒಂದು ಡೇ ಟೈಮಲ್ಲಿ ಬಂಗಾರದ ಅಂಗಡಿಯಲ್ಲಿ ಈ ಬೆಳ್ಳಿ ಚೈನ್ಗಳು 6 ಬೆಳ್ಳಿ ಚೈನ್ಗಳು ಕಳ್ಳತನ ಆಗಿದೆ ಅಂತ ಅವರು ಶ್ರೀ ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಅಂತ ಅವರು ಪೊಲೀಸ್ ಠಾಣೆಗೆ 31 ಜನವರಿ 2026 ಬಂದು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಜನರಲ್ ಆಗಿ ಕೆಲವೊಂದು ಇಬ್ಬರು ಕಸ್ಟಮರ್ಸ್ ಬಂದು, ಇಬ್ಬರು ಹೆಣ್ಮಕ್ಳು ಬಂದು ಅವರು ನಾವು ಬೆಳ್ಳಿ ಚೈನ್ ಪರ್ಚೇಸ್ ಮಾಡ್ತೀವಿ ಅಂತ ಚೈನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಯಾರೂ ನೋಡಿಲ್ಲಾರ್ದ ಸಮಯದಲ್ಲಿ ಅವರು ಚೈನ್ ಕಳ್ತನ ಮಾಡಿಕೊಂಡು ಅಲ್ಲಿಂದ ಹೋಗಿರೋದು ಈಗ ಗೊತ್ತಿರುತ್ತೆ. ಅವರು ಆಮೇಲೆ ಲೇಟರ್ ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಚೈನ್ಸ್ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದ ಮೇಲೆ ಇಬ್ಬರು ಹೆಣ್ಮಕ್ಳು ಬಂದು ಕಳ್ಳತನ ಮಾಡಿರೋ ಬಗ್ಗೆ ಅವ್ರ ಗಮನಕ್ಕೆ ಬಂದು ತಕ್ಷಣ ಅವರು ಸುಲೇಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಳ್ಳತನ ಪ್ರಕರಣ ದಾಖಲಿಸಿರ್ತಾರೆ. ಈ ಕಳ್ಳತನ ಪ್ರಕರಣ ನಾವು ಪತ್ತೆ ಹಚ್ಚಲಿಕ್ಕೆ DYSP ಸಂಗಮನಾಥ್ ಹಿರೇಮಠ್ ಮತ್ತು ಅವರು CPI ಕೃಷ್ಣಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಮರ್ ಕುಲಕರ್ಣಿ, ಶಿವಶಂಕರ್ ಸುಬೇದಾರ್ ಮತ್ತು ಅವರ ಸಿಬ್ಬಂದಿ ಮೋಹನ್ ರೆಡ್ಡಿ, ಸದ್ದಾಂ ಸುರೇಶ್ ಕಟ್ಟಿಮನಿ, ಅನಿಲ್ ಉಳ್ಳಾಗಡ್ಡಿ, ಸವಿತಾ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬಂದು ಚೆಕ್ ಮಾಡಿದರು. ತದನಂತರ ನಾವು ಈ ಕಳ್ಳತನ ಮಾಡಿದಿರುವಂತಹ ಆರೋಪಿಗಳು ಸಲ್ಮಾ ಬೇಗಂ 26 ಇಯರ್ಸ್ ಮತ್ತು ಶನ್ನು ಬೇಗಂ ಅಂತ 25 ಇಯರ್ಸ್, ಇವರು ಚಿದ್ರಿ ಬಂದೇ ನವಾಜ್ ಕಾಲನಿ ಬೀದರ್ ವಾಸಿ ಇದ್ದಾರೆ. ಅವರನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಟೋಟಲ್ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 60,000 ಆಫ್ ಕ್ಯಾಶು ಸೀಸ್ ಮಾಡಿದ್ದು ಇರುತ್ತದೆ. ಟೋಟಲ್ ಅವ್ರು ಕೊಟ್ಟಿರುವುದು 6 ಸಿಲ್ವರ್ ಚೈನ್ಸು ಅಂದಾಜು 1,45,000 ಕಳ್ಳತನ ಆಗಿದೆ ಅಂತ ಕೊಟ್ಟಿರ್ತಾರೆ. ಅವ್ರ ಕಡೆಯಿಂದ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಖಾಲಿ ಚೈನು ಅವ್ರು ರಿಕವರಿ ಮಾಡಿದ್ದೇವೆ. ಈ ನಾವು ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಸೇಡಂ ಪೊಲೀಸ್ ಠಾಣೆಯಲ್ಲಿ ಇದೇ ತರಹ ಒಂದು ಬಂಗಾರ ಅಂಗಡಿಯಲ್ಲಿ 10 ಗ್ರಾಮ್ಸ್ ಆಫ್ ಗೋಲ್ಡ್ ಚೈನ್ ಕಳ್ಳತನ ಮಾಡಿರೋದು ಅವರು ಒಪ್ಕೊಂಡಿರ್ತಾರೆ. ಇದು ನಾವು ಫರ್ದರ್ ಅವ್ರನ್ನೇ ಈ ಕೇಸಲ್ಲಿನೂ ನಾವು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಇನ್ನೂ ಬಾಕಿ ಇದೆ. ಟೋಟಲ್ ಒಟ್ಟಾರೆ ಇವರು 2 ಕೇಸಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ. ಬಟ್ ಮೆಜಾರಿಟಿ ಯಾವುದು ಇವತ್ತು ಅಟೆನ್ಷನ್ ಡೈವರ್ಷನ್, ಅಂದರೆ ಶಾಪಿಗೆ ಬಂದಾಗ ಅವರು ಓನರ್ ಯಾರು ನಿಮಗೆ ಐಟಮ್ಸ್ ತೋರಿಸ್ತಾ ಇರ್ತಾರೆ ಅವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಒನ್ಸ್ ಅವರು ಬೇರೆ ಸೈಡು ಅಟೆನ್ಷನ್ ಪೇ ಮಾಡಿದಾಗ ಈ ಸೈಡ್ ಅವರು ಕಳ್ಳತನ ಮಾಡಿಕೊಂಡು ಮಾಡೋದು ಇವರು ಪ್ರವೃತ್ತಿ ಇದೆ. ಮತ್ತು ಇವ್ರ ಮೇಲೆ ಈ ಹಿಂದೆ ಯಾವುದೂ ಕೇಸಸ್ ದಾಖಲಾಗಿರೋದಿಲ್ಲ. ಇದನ್ನೇ ಮೊದಲನೇ ಟೈಮು ಇವು ಕಳ್ಳತನ ಮಾಡಿ ಅರೆಸ್ಟ್ ಆಗಿರೋದು ಮೊದಲನೇದಾಗಿ ನಾವು ಸುಲೇಪೇಟೆ ಪೊಲೀಸ್ ಠಾಣೆಯಲ್ಲೇ ಆಗಿದೆ. ಅವರು ಬೇರೆ ಬೇರೆ ಫ್ಯಾಮಿಲಿ ಬೇರೆ ಅದರ್ ರೀಸನ್ಸಿಂದ ಈ ಕಳ್ಳತನ ಮಾಡಿರುವುದು ಅವರು ವಿಚಾರಣೆಯಲ್ಲಿ ತಿಳಿಸಿರ್ತಾರೆ ಮತ್ತು ವಿಚಾರಣೆ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಸೊ ಅವರಿಬ್ಬರು ಆರೋಪಿಗಳ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಿದ್ದೇವೆ. ಟೋಟಲ್ ಇದರಲ್ಲಿ ನಾವು ವರ್ತ್ ಆಲ್ಮೋಸ್ಟ್ 1,60,000 ಆಫ್ 60,000 ಪ್ರಾಪರ್ಟಿ ಮತ್ತು ಕ್ಯಾಶ್ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಹೌದು, ಅವರು ಕಳ್ಳತನ ಮಾಡಲಿಕ್ಕೇ ಬಂದಿದ್ದಾರೆ. ಅವ್ರದ್ದು ಇಬ್ಬರು ಲೇಡೀಸ್ ಬರ್ತಾರೋ, ಇಬ್ಬರು ನಮಗೆ ಈ ಐಟಮ್ಸ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಅವರು ಐಟಮ್ಸು ನಾವು ಸ್ವಲ್ಪ ಟೈ ಮಾಡಿ ನೋಡ್ತೀವಿ ಅಥವಾ ಹಾಕ್ಕೊಂಡು ನೋಡ್ತೀವಿ ಅಂತ ಸಮಯದಲ್ಲಿ ಅವರು ಏನೇನು ಐಟಮ್ಸ್ ಇದೆಯೋ ಅವರು ಕಳ್ಳತನ ಮಾಡಿರ್ತಾರೆ. ಅದು ಓನರ್ ಗಮನಕ್ಕೂ ಬಂದಿರುವುದಿಲ್ಲ. ಸೊ ಮಾಡಿ ಹಂಗೆ ಏನೂ ಗೊತ್ತಿರಲಾರ್ದೆ ಹಂಗೆ ಆಚೆಗೆ ಬಂದುಬಿಡ್ತಾರೆ. ಇಲ್ಲ, ಇಬ್ಬರೇ ಮಾಡಿರುವುದು. ಫ್ಯಾಮಿಲಿ ಒಂದೇ ಫ್ಯಾಮಿಲಿ ರಿಲೇಟಿವ್ ಸಂಬಂಧಿಕರಿದ್ದಾರೆ. ಅದು ಏನಂದ್ರೆ ಸುಲೇಪೇಟ್ ಅಲ್ಲಿ ನಿಯರೆಸ್ಟ್ ಆಗುತ್ತೆ, ಆ ಸೈಡಿಂದ ಬಂದು ಬೇರೆ ಕೆಲಸಕ್ಕೆ ಅನ್ನೋದು ಬಂದಿಲ್ಲ. ಬೇಸಿಕಲಿ ಅವರು ಕಳ್ಳತನ ಮಾಡಬೇಕಂತಲೇ ಬಂದಿದ್ದಾರೆ. ಅದು ನಾವು ಟೆಕ್ನಿಕಲ್ ಎವಿಡೆನ್ಸಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ ಆಯಿತು. ನಮಗೆ ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ ಟೆಕ್ನಿಕಲ್ ಎವಿಡೆನ್ಸು, ಬಟ್ ವಿ ಹ್ಯಾವ್ ಸಾಲಿಡ್ ಪ್ರೂಫ್ ಅವರೇ ಮಾಡಿದ್ದಾರೆ ಅಂತ 100% ಕನ್ಫರ್ಮ್ ಆಗಿದ ಮೇಲೆ ನಾವು ಅವ್ರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ. ಹಾಂ, ಅದು ಕೇಳಿದ್ವಿ ನಾವು, ಅವರು ಇದು ಎರಡೇ ಮಾಡಿದ್ರು ಅಂತ ಒಪ್ಕೊಂಡಿದ್ದಾರೆ.
ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಸೊ ಅವರು ಮತ್ತೆ ಅವ್ರ ಮೇಲೆ ಎಲ್ಲೆಲ್ಲಿ ಕೇಸ್, ಸದ್ಯಕ್ಕಂತೂ ಅವ್ರ ಮೇಲೆ ಎಲ್ಲಿ ಕೇಸಸ್ ಆಗಿಲ್ಲ ಅನ್ನೋದು ನಮ್ಮ ಇನ್ನೂ ತನಿಖೆಯಲ್ಲಿ ಗೊತ್ತಾಗಿದೆ. ಬಟ್ ಇನ್ನೂ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಓಕೆ. ಸೊ ಟೋಟಲ್ ನಾವು ಈ 2 ಕೇಸಸ್ಸಲ್ಲಿನೂ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.